ಸೊ ಎಲ್ಲರಿಗೂ ಹಾಯ್, ನಾನು ನಿಮ್ಮ ರಜತ್ ಬುಜ್ಜಿ. ಈ ಸತಿ ಬಿಗ್ ಬಾಸ್ ಸೀಸನ್ 11ಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ ಅಂದರೆ ಎಂಟರ್ಟೈನ್ಮೆಂಟು, ಕ್ವಾಟ್ಲೆ, ಅನ್ಲಿಮಿಟೆಡು. ಇಷ್ಟು ವರ್ಷ ಎಲ್ಲ ರಿಯಾಲಿಟಿ ಶೋಗಳನ್ನು ನಿಮ್ಮನ್ನ ಎಂಟರ್ಟೈನ್ ಮಾಡ್ಕೊಂಬಂದಿದ್ದೀನಿ. ಇನ್ನು ಮುಂದೆನೂ ಹಾಗೆ ಮಾಡ್ತೀನಿ. ಸೊ ನಿಮ್ಮ ಪ್ರೀತಿ ಆಮೇಲೆ ಸಪೋರ್ಟು ಸದಾ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಡಾರ್ಲಿಂಗ್ಸ್. ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜತ್ ಹಾಗೂ ಶೋಭಾ ಶೆಟ್ಟಿ ಯಾರು? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ವೈಲ್ಡ್ ಕಾರ್ಡ್ ಎಂಟ್ರಿ ಭಾನುವಾರದ ಎಪಿಸೋಡ್ನಲ್ಲಿ ಆಗಿದೆ. ಹಿಂದೆ ಹನುಮಂತು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದರು. ಇದೀಗ ಬಿಗ್ ಬಾಸ್ ಇಬ್ಬರನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಕಳುಹಿಸಿಕೊಟ್ಟಿದೆ. ಭಾನುವಾರದ ಎಪಿಸೋಡ್ನಲ್ಲಿ ರಜತ್ ಕಿಶನ್ ಹಾಗೂ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯಾಗಿದ್ದಾರೆ. ಸ್ವತಃ ಕಿಚ್ಚ ಸುದೀಪ್ ಅವರೇ ಇವರಿಬ್ಬರನ್ನು ಬಿಗ್ ಬಾಸ್ ಮನೆ ಒಳಗೆ ಕಳುಹಿಸಿಕೊಟ್ಟಿದ್ದಾರೆ. ಹಾಗಾದರೆ ಯಾರಿವರು? ರಜತ್ ಕಿಶನ್ ಹಾಗೂ ಶೋಭಾ ಶೆಟ್ಟಿ ಯಾರು? ಬನ್ನಿ ಇವರ ಪರಿಚಯ ಮಾಡಿಕೊಳ್ಳೋಣ. ರಜತ್ ಕಿಶನ್ ಅವರು ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಆದ ರಾಜಾ ರಾಣಿ 2, ಸೂಪರ್ ಜೋಡಿ, ಸೂಪರ್ ಕಬಡ್ಡಿ, ಸಿಕ್ಸ್ ಸೆನ್ಸ್, ಡ್ಯಾನ್ಸ್ ಮುಂತಾದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ರಜತ್ ಕಿಶನ್ ಹಾಗೂ ಅವರ ಪತ್ನಿ ಅಕ್ಷಿತಾ ಕಿಶನ್ ಅವರು ರಾಜಾ ರಾಣಿ 2 ಶೋನಲ್ಲಿ ರನ್ನರ್ ಅಪ್ ಆಗಿ ವಿನ್ನರ್ ಆಗಿದ್ದಾರೆ. ರಜತ್ ಕಿಶನ್ ಪ್ರೀತಿಯಿಂದ ಜನರಿಂದ ಬುಜ್ಜಿ ಎಂದು ಕರೆಸಿಕೊಳ್ಳುತ್ತಾರೆ. ರಜತ್ಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ರಜತ್ ಕಿಶನ್ ಅವರು ನೋಡಲು ಹೀರೋ ತರ ಇದ್ದು ಕಟ್ಟುಮಸ್ತಾಗಿದ್ದಾರೆ. ಇವರು ಬಿಗ್ ಬಾಸ್ ಮನೆಯ ಇತರ ಸ್ಪರ್ಧಿಗಳಿಗೆ ಟಫ್ ಕಾಂಪಿಟೇಷನ್ ಕೊಡುವುದರಲ್ಲಿ ಡೌಟೇ ಇಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೋಭಾ ಶೆಟ್ಟಿ ಮಾತಾಡ್ತಾ ಇರೋದು. ಸಾಕಷ್ಟು ಜನಕ್ಕೆ ನಾನು ನಿಮ್ಗೆ ಅಗ್ನಿ ಸಾಕ್ಷಿ ತನ್ನುವಾಗೆ ಗೊತ್ತಿರುತ್ತೆ. ಇನ್ ಮುಂದೆ ನೀವು ನನ್ನನ್ನ ಬಿಗ್ ಬಾಸ್ ಸೀಸನ್ 7-11 ನಲ್ಲಿ ಕಂಟೆಸ್ಟೆಂಟ್ ಆಗಿ ನೋಡ್ತೀರಾ, ಅಂದ್ರೆ ಶೋಭಾ ಶೆಟ್ಟಿ ಆಗಿ ನೋಡ್ತೀರಾ. ನೀವೆಲ್ಲರೂ ನನಗೆ ಇದುವರೆಗೂ ತುಂಬಾ ಸಪೋರ್ಟ್ ನ ಮಾಡಿದೀರಾ. ಅಫ್ಕೋರ್ಸ್ ಇವಾಗ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ನೀವು ನನ್ನಿಂದ ಸಾಕಷ್ಟು ಎಂಟರ್ಟೈನ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಎಂಟರ್ಟೈನ್ಮೆಂಟ್ ನ ನಾನು ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ನಾನು ಕೊಡ್ತಾ ಇದ್ದೀನಿ. ಸೊ ಆ ಮನೆ ಒಳಗಡೆ ನಾನು ಇರಬೇಕು ಅಂತಂದ್ರೆ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಮುಖ್ಯ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ತರ ನಾನು ಆಟ ಆಡ್ತೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ, ನಾನು ಆ ಮನೆಯಲ್ಲಿ ಇರಬೇಕು ಅಂತಂದ್ರೆ ನೀವು ಸಪೋರ್ಟ್ ಮಾಡಬೇಕು, ವೋಟ್ ಮಾಡಬೇಕು. ಐ ಹೋಪ್ ನಿಮ್ಮೆಲ್ರಿಗೂ ನಾನು ಆಡೋ ಗೇಮ್ ಇಷ್ಟ ಆಗುತ್ತೆ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ವಿಶ್ ಮಿ ಲಕ್ ಗೈಸ್. ನಾನು ಆಲ್ರೆಡಿ ಮನೆ ಒಳಗಡೆ ಇರೋದ್ರಿಂದ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿಯ ಬಗ್ಗೆ ನೋಡೋಣ. ಶೋಭಾ ಶೆಟ್ಟಿ ಕನ್ನಡ ಹಾಗೂ ತೆಲುಗು ಕಿರುತೆರೆಯ ನಟಿಯಾಗಿದ್ದಾರೆ. ಈ ಹಿಂದೆ ಕಲರ್ಸ್ ಕನ್ನಡದ ಪ್ರಖ್ಯಾತ ಸೀರಿಯಲ್ ಅಗ್ನಿಸಾಕ್ಷಿಯಲ್ಲಿ ನಟಿಸಿದ್ದರು. ನಂತರ ತೆಲುಗು ಬಿಗ್ ಬಾಸ್ ಸೀಸನ್ 7ರಲ್ಲಿ ಕಾಣಿಸಿಕೊಂಡು ಅಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದರು. ತೆಲುಗು ಬಿಗ್ ಬಾಸ್ನಲ್ಲಿ ಜಗಳಗಳಿಂದಲೇ ಹೆಚ್ಚು ಫೇಮಸ್ ಆಗಿದ್ದರು. ಈಗ ಕನ್ನಡದ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಹೋಗಿದ್ದಾರೆ. ವರ್ಷದ ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್. ಇವರು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರ ಹಾರಾಟ, ಕೂಗಾಟ ಹೇಗಿರಲಿದೆ ಎಂದು ನೀವೇ ನೋಡುತ್ತೀರಾ. ಒಟ್ಟಿನಲ್ಲಿ ಈ ಬಾರಿಯ ವೈಲ್ಡ್ ಕಾರ್ಡ್ ಎಂಟ್ರಿ ಸಖತ್ತಾಗಿದೆ. ಬಿಗ್ ಬಾಸ್ ಈಗಾಗಲೇ 50 ದಿನಗಳನ್ನು ಮುಗಿಸಿದ್ದು, ಇನ್ಮೇಲೆ ಬಿಗ್ ಬಾಸ್ ಆಟ ಹೇಗಿರಲಿದೆ ಎಂದು ಕುತೂಹಲದಿಂದ ನೋಡಬೇಕಾಗಿದೆ.